ಪ್ರಭಾವ ಪದ್ಧತಿಯ 2ನೇ ಶ್ಲೋಕದಲ್ಲಿ, ಅಂದರೆ 32ನೇ ಶ್ಲೋಕದಲ್ಲಿ ಪಾದುಕೆಯ ಹಿರಿಮೆ ಬರೆಯುವುದು ಅಸಾಧ್ಯವಾದ ಕಾರ್ಯ ಅಂತ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ನಿಶೇಷಮಂಬರತಲಂ ಯದಿ ಪತ್ರಿಕಾ ಸ್ಯಾತ್ ಸಪ್ತಾರ್ಣವೀ ಯದಿ ಸಮೇತ್ಯ ಮಷೀ ಭವಿತ್ರಿ ವಕ್ತಾ ಸಹಸ್ರವದನ ಪುರುಷ ಸ್ವಯಂ ಚೇತ್ ಲಿಖ್ಯೇತರಂಗಪತಿ ಪಾದುಕಯೋ ಪ್ರಭಾವಃ. ನಿಶೇಷಂ ಸಮಸ್ತವಾದ, ಅಂಬರತಲಂ ಆಕಾಶ ಪ್ರದೇಶವಾದುದು, ಪತ್ರಿಕೆಯಾಗಿ ಅಂದರೆ ಕಾಗದವಾಗಿ, ಸ್ಯಾದ್ಯದಿ ಆಗುವುದಾದರೆ, ಸಪ್ತಾರ್ಣವಿ ಸಪ್ತ ಸಮುದ್ರವು, ಸಮೇತ್ಯ ಒಂದಾಗಿ ಸೇರಿ, ಮಷಿ ಶಾಯಿಯಾಗಿ, ಭವಿತ್ರಿ ಯದಿ ಆಗುವುದಾದರೆ, ಸಹಸ್ರವದನ ಪುರುಷ ಸಹಸ್ರವದನನಾದ ಭಗವಂತನು, ವಕ್ತಾ ಚೇತ್ ಹೇಳುವವನಾಗಿಯೂ ಇದ್ದರೆ, ಸ್ವಯಂ ತನ್ನಿಂದ, ರಂಗಪತಿ ಪಾದುಕಯೋಹೋ ಶ್ರೀರಂಗನಾಥನ ಪಾದುಕೆಗಳ, ಪ್ರಭಾವ ಹಿರಿಮೆಯಾದುದು, ಲಿಖ್ಯೇತ ಬರೆಯಲು ಸಾಧ್ಯವಾಗಬಹುದು. ಪಾದುಕೆಯ ಹಿರಿಮೆ ಬರಿಬೇಕು ಅಂದರೆ ಆಕಾಶವೇ ಕಾಗದವಾಗಬೇಕು. ಬರೆಯೋದಕ್ಕೆ ಶಾಯಿಯಾಗಿ ಸಪ್ತ ಸಮುದ್ರಗಳ ನೀರು ಬೇಕಾಗತ್ತೆ. ಬರೆಯೋದಕ್ಕೆ ಆ ಪಾದುಕೆಯನ್ನು ಪೂರ್ತಿಯಾಗಿ ಬಲ್ಲ ಸಹಸ್ರ ಶೀರ್ಷ ಎಂದೇ ಖ್ಯಾತನಾಗಿರುವ ಆ ಭಗವಂತನೇ ವಿಷಯವನ್ನು ಹೇಳಬೇಕು. ಆಗಷ್ಟೇ ಪಾದುಕೆ ಬಗ್ಗೆ ಬರೆಯೋದಕ್ಕೆ ಸಾಧ್ಯವಾಗಬಹುದು ಅಂತಾರೆ ದೇಶಿಕರು. ತನ್ನ ಪಾದುಕೆಯ ಬಗ್ಗೆ ತಾನೇ ಹೇಳಿಕೊಳ್ಳುವವನಲ್ಲ ಭಗವಂತ. ಆದರೂ ಅವನು ಹೇಳಿದ್ರಷ್ಟೇ ನಾವು ಬರೆಯೋದಕ್ಕೆ ಸಾಧ್ಯ. ಆಗಲೂ ಯಾರೋ ಒಬ್ಬರೋ ಇಬ್ಬರೋ ಬರೆಯಲಾರರು. ಲೋಕದ ಸಮಸ್ತ ಜನರೂ ಸೇರಿ ಬರೆದ್ರೆ ಮಾತ್ರ ಬರಿಬಹುದೇನೋ ಅಂತಾರೆ ದೇಶಿಕರು. ಇಡೀ ಆಕಾಶವೇ ಕಾಗದವಾದಾಗ ಸಮಸ್ತ ಜನರೂ ಸೇರಿ ಬರೆದ್ರೂ ಆ ಆಕಾಶವನ್ನು ಸಂಪೂರ್ಣವಾಗಿ ತುಂಬೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಎಲ್ಲ ಜನರು ಸೇರಿ ಆಕಾಶವನ್ನೇ ಕಾಗದವನ್ನಾಗಿ ಮಾಡಿಕೊಂಡು ಸಪ್ತ ಸಮುದ್ರಗಳ ನೀರನ್ನೇ ಶಾಯಿಯಾಗಿ ಮಾಡಿಕೊಂಡು ಬರೆದ್ರೂ ಸಂಪೂರ್ಣವಾಗಿ ಬರಿಬಹುದು ಅಂತ ಖಂಡಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ದೇಶಿಕರು ಹೇಳ್ತಿದ್ದಾರೆ. ಇದರಿಂದಲೇ ಪಾದುಕೆಯ ಪ್ರಭಾವವನ್ನು ತಿಳಿಯಬಹುದು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.